ದೇವಗಂಗೆ ನಿರ್ಮಾಣ ನನಗೆ ತಿಳಿದ ಮಟ್ಟಿಗೆ 1638 ನಂತರ ಏನು ಇಲ್ಲಿಗೆ ಬಂದ್ರು ಶೋಪನಾಯಕ, ವೀರಭದ್ರ ನಾಯಕ, ಇಕ್ಕೇರಿಯಿಂದ ಬಂದ ನಂತರ ವೆಂಕಟಪ್ಪ ನಾಯಕ ಅವರೆಲ್ಲ ಏನು ಇಕ್ಕೇರಿಯಿಂದ ಇಲ್ಲಿಗೆ ಬಂದ ಮೇಲೆ ನಗರದ ನಿರ್ಮಾಣ ಮಾಡಿದ್ರಲ್ಲ, ಆವಾಗ ಅವರಿಗೆ ಅನಿಸ್ತು ಒಂದು ವಿಹಾರಧಾಮವು ಇರಲಿ ಅಂತ. ವಿಹಾರಧಾಮ ಇದ್ರೆ ಒಂದು ರಾಣಿಯರಿಗೆಲ್ಲ ಬೇಕಾಗತ್ತೆ, ಅರಸರಿಗೆಲ್ಲ ಬೇಕಾಗತ್ತೆ ವಿಹಾರಧಾಮ ಅಂತನ್ನೋ ಕಾರಣಕ್ಕೋಸ್ಕರ ಇದನ್ನು ಶಿವಪ್ಪನಾಯಕನ ಕಾಲದಲ್ಲೇ ಇದನ್ನು ನಿರ್ಮಾಣ ಮಾಡಿದ್ರು. ಇದನ್ನು ಸಪ್ತ ಕೊಳಗಳು ಅಂತ ಹೇಳ್ತಾರೆ. ಇದಕ್ಕೆ ಒಂದೇ ಕಡೆ ಸಪ್ತ ಕೊಳಗಳು ಇದ್ದಾವೆ. ಹೌದು, 7 ಕೊಳಗಳು. ಅದ್ರ ಒಟ್ಟಿಗೆ ಇದೊಂದು ಪವಿತ್ರವಾಗಿರ್ತಕ್ಕಂತಹ ಒಂದು ಇದಾಗ್ಲಿ, ಅಂದ್ರೆ ಪವಿತ್ರ ಕ್ಷೇತ್ರವಾಗ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ದೇವಗಂಗೆ ಅಂತ ಹೆಸರಿಟ್ರು. ದೇವಗಂಗೆ ನೀರು ಎಲ್ಲಿಂದ ಬರತ್ತಪ್ಪ ಅಂದ್ರೆ ದೊಡ್ಡ ಒಂದು ಕೆರೆ ಅಂತ ಮೇಲೆ ಇದೆ. ಮೇಲಿಂದ ನೀರು ಕೆಳಗೆ ಹರಿದು ಬರುತ್ತೆ. ಅದು ಯಾವ ಕಾರಣಕ್ಕೂ ಕೂಡ ನೀರು ತನ್ನ ಲೆವೆಲ್ ಅನ್ನು ಬಿಟ್ಟು ಕೊಡುವುದೇ ಇಲ್ಲ. ಇಷ್ಟೊಂದು ಬೇಸಿಗೆ ಉಂಟಲ್ಲ ಇಲ್ಲೇ, ಇವತ್ತು ಈ ಸಲ ಮಳೆಯೇ ಆಗ್ಲಿಲ್ಲಲ್ವಾ, ಆದ್ರೂ ಕೂಡ ನೀರು ಅಷ್ಟೇ ಇದೆ. ಹೌದು. ಆಮೇಲೆ ಇಲ್ಲೇ ಆ ಪವಿತ್ರತೆ ಉಳಿಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೊಂದು ಗಂಗಾಧರೇಶ್ವರ ದೇವಸ್ಥಾನ ಅಂತ ಮಾಡಿದ್ರು. ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬಹಳ ವಿಶಾಲವಾಗಿರ್ತಕ್ಕಂಥ ಚಂದ್ರಶಾಲೆ ನಿರ್ಮಾಣ ಆಗಿದೆ ನೋಡಿ. ಇದು ಚಂದ್ರಶಾಲೆ, ಸುತ್ತು ಇದೆಲ್ಲ ಚಂದ್ರಶಾಲೆ. ಅದು ಎಷ್ಟು ವಿಸ್ತೀರ್ಣವಾಗಿತ್ತು ಆಗಿನ ಕಾಲಕ್ಕೆ, ಎಷ್ಟು ಖುಷಿಯಾಗಿತ್ತು. ಚಂದ್ರಶಾಲೆ ಇರೋದು ಯಾತಕ್ಕೋಸ್ಕರ? ಜನ ಕೂತ್ಕೊಳ್ಳಿಕ್ಕೋಸ್ಕರ, ಆಯ್ತಾ, ಬಂದಂಥ ಯಾತ್ರಾರ್ಥಿಗಳು ಉಳ್ಕೊಳ್ಳಿಕ್ಕೋಸ್ಕರ, ಆಮೇಲೆ ಭಕ್ತಾದಿಗಳು ಇಲ್ಲೇ ನೆಲೆಸ್ಲಿಕ್ಕೋಸ್ಕರ. ಭಕ್ತಾದಿಗಳೆಲ್ಲ ಕೂತ್ಕೋಬೇಕು, ವಿಶ್ರಾಂತಿ ಪಡಿಬೇಕಲ್ವ, ಆ ಕಾರಣಕ್ಕೋಸ್ಕರ ಚಂದ್ರಶಾಲೆ ನಿರ್ಮಾಣ ಆಗ್ತಾ ಇತ್ತು. ಇಲ್ಲಿಯೇ ಅನ್ನ ಛತ್ರವೂ ಕೂಡ ಇರ್ತಾ ಇತ್ತು. ಊಟ ವ್ಯವಹಾರವನ್ನು ಕೂಡ ಇಲ್ಲೇ ಮಾಡ್ತಾ ಇದ್ರು. ದೇವಸ್ಥಾನ ಅಂತ ಅಂದ್ಕೊಳ್ಳೆ ಹಾಗೆ, ಅದಕ್ಕೆ ಗಂಗಾಧರೇಶ್ವರ ದೇವಸ್ಥಾನ ಅಂತ. ದೇವಗಂಗೆ ಗಂಗಾಧರೇಶ್ವರ. ನಾವೆಲ್ಲ ಕಡೆ ಒಂದಿರುತ್ತೆ, ಇಲ್ಲಿಂದ ಸರ್ 7 ವಿಶೇಷವಾಗಿ ಕಟ್ಟಿದಾರ. ಸಪ್ತಕ್ಕೆ ಒಂದು ಹೆಸರಿದೆ, ಮಹತ್ವ ಇರಲಿ. 7 ನಂಬರ್ಗೆ. ಇಲ್ಲಿ ರಾಜ ರಾಣಿಯರು ಮಾತ್ರ ಸ್ನಾನ ಮಾಡ್ತಾ ಇದ್ದಿದ್ದ ಅಥವಾ ಹೇಗೆ? ಇಲ್ಲ, ರಾಜರಾಣಿಯರಿಗೆ ಮಾತ್ರ ಇದು. ಅಂದ್ರೆ ಕೇವಲ ಅರಮನೆಯ ಸೊತ್ತಿದು. ಇವತ್ತು ಅರಮನೆಯ ಸೊತ್ತಲ್ಲ, ಇದು ಎಲ್ಲರ ಸೊತ್ತಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದು ಅಂತಂದ್ರೆ ಪತನ ಆಯಿತು, ಕೆಳದಿಯವರ ಪತನ ಆದ ಮೇಲೆಯೂ ಕೂಡ ಇಲ್ಲಿ ವೀರಯ್ಯ ಅಂತನೋರು ಇದ್ರಂತೆ, ನನಗೆ ತಿಳಿದ ಮಟ್ಟಿಗೆ ಒಬ್ಬ ಸ್ವಾಮಿಗಳಿದ್ರಂತೆ. ಅವರಿಲ್ಲಿ ಗುಲಾಬಿ ಹೂಗಳನ್ನು ಬೆಳೀತಾ ಇದ್ರಂತೆ. ಇಲ್ಲಿ ಗುಲಾಬಿ ಹೂಗಳನ್ನು ಯಥೇಚ್ಛವಾಗಿ ಗುಲಾಬಿ ಹೂ, ಅದು ವಿಶಿಷ್ಟವಾಗಿ ಬೇರೆ ಬೇರೆ ರೀತಿಯಾದಂಥ ಗುಲಾಬಿ ಹೂ ಬೆಳೀತಿದ್ರಂತೆ. ಆ ಗುಲಾಬಿ ಹೂ ಸಪ್ಲೈ ಆಗ್ತಾ ಇದ್ದದ್ದು ಎಲ್ಲಿಗೆ? ಮೈಸೂರು ಅರಮನೆಗೆ ಸಪ್ಲೈ ಮಾಡ್ತಿದ್ರಂತೆ. ಗೊತ್ತಾಯ್ತಾ? ಇದು ನಾನು ಹೇಳೋದಲ್ಲ, ಆಲ್ರೆಡಿ ರಿಟರ್ನ್ ಇದು, ಆಯ್ತಾ. ಅಲ್ಲಿಗೂ ಸಪ್ಲೈ ಆಗ್ತಂತೆ. ಆಮೇಲೆ ವಿಶ್ವೇಶ್ವರಯ್ಯನವರು ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಅಂತ ಅನ್ನುವಂಥ ಮಾತಿದೆ. KRS ನಿರ್ಮಾಣ ಆಗ್ಲಿಕ್ಕೆ ಇದು ಮೂಲ ಅಂತ ಹೇಳ್ಕೊಂಡ್ಬಿಟ್ಟು ಹೇಳ್ತಾರೆ.